ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷೀಸ್ ಎಡಿಷನ್. ಸುಮಾರು ದಿವಸಗಳ ನಂತರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ಆಲ್ ಆರ್ ಫೈನ್. ಸೊ ಇಂದಿನ ಈ ನನ್ನ ಪಯಣ ಟುವರ್ಡ್ಸ್ ಈಶಾ ಫೌಂಡೇಶನ್. ಸೊ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪ್ರಸಿದ್ಧವಾದಂತಹ ಸ್ಥಳ. ಸೊ ನಾನು ಈಗ ಬೆಂಗಳೂರು ಕಡೆಯಿಂದ ಹೊರಟಿರೋದ್ರಿಂದ ಈಶಾ ಫೌಂಡೇಶನ್ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಸೊ ಬೆಂಗಳೂರಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಹೋಗಿ ಅಲ್ಲಿಂದ ನಂತರ ಪುನಃ ಒಳಗಡೆ ಹೋಗಬೇಕಾಗುತ್ತೆ. ಸೊ ಇಷ್ಟು ಸುಂದರವಾಗಿರುವಂತಹ ಈ ಈಶಾ ಫೌಂಡೇಶನ್ನ ನೋಡಲಿಕ್ಕೆ ಇವತ್ತು ನಾನು ಹೊರಟಿದ್ದೀನಿ. ನೋಡಿ, ಹೊರಡೋಕ್ಕೆ ಮುಂಚೆ ಎಂಟ್ರೆನ್ಸ್ ಆದ ತಕ್ಷಣವೇ ಈ ಬ್ಯೂಟಿಫುಲ್ ಆಗಿರುವಂತಹ ಅನ್ನಪೂರ್ಣೇಶ್ವರಿಯ ವಿಗ್ರಹ ನಾವು ನೋಡಿದ್ವಿ. ಸೊ ಎಷ್ಟು ಸುಂದರವಾಗಿತ್ತು ಈ ಜಾಗ ಅಂದರೆ, ಸೊ ನನಗೆ ಇಲ್ಲಿ ವಿಡಿಯೋ ಮಾಡದೇ ಇರಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲೊಂದು ವಿಡಿಯೋ ಮಾಡಿಕೊಳ್ಳೋಣ ಅಂತ ಹೇಳಿ ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ನಾವು ಈಶಾ ಫೌಂಡೇಶನ್ ಹೋಗಲಿಕ್ಕೆ ಮೊದಲೇ ನಮಗೆ ಹಸಿವಿದ್ದಿದ್ದರಿಂದ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಸೊ ಆ ಹೋಟೆಲಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳಿ ಹೊರಡುವಾಗ ತಿನ್ನುವ ಮೊದಲೇ ನಮಗೆ ಈ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸಿದ್ರಿಂದ ಸರಿ ಇಲ್ಲೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿತ್ತು. ವಿ ಫೆಲ್ಟ್ ಹ್ಯಾಪಿ ಆ್ಯಕ್ಚುಲಿ. ಇಟ್ ವಾಸ್ ಡಿಫ್ರೆಂಟ್. ನೋಡಿ, ಸೊ ಮೇಲಿಂದ ನೀರು ಬೀಳ್ತಾ ಇದೆ. ಅದನ್ನು ನೋಡಿಕೊಂಡೆ ನಾವು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಪಾಸ್ ಮಾಡಿದ್ವಿ. ಸರಿ, ಅದಾದಮೇಲೆ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಸೊ ತಿನ್ನಲಿಕ್ಕೆ ಹೊರಟ್ವಿ. ಸೊ ಯಾರ್ಯಾರಿಗೇನೇನು ಬೇಕೋ ಅವರೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ರು. ಅವರವ್ರ ಫೇವ್ರೆಟ್. ಮಕ್ಕಳಿದ್ದಿದ್ದರಿಂದ ಫ್ರೈಡ್ ರೈಸು, ಗೋಬಿ ಅದೆಲ್ಲ ನಡೀತಾ ಇತ್ತು. ಸೊ ಇಲ್ಲಿ ತಿನ್ನುವಾಗ ಮೇಲಿಂದ ಕಾಣುವಂತಹ ವ್ಯೂ ಇದು. ಆ ಹೋಟೆಲಲ್ಲಿ ಒಳಗಡೆ ಚಂದ ಪೇಂಟ್ ಸಹ ಮಾಡಿದರು. ಅದನ್ನು ನೋಡಿಕೊಂಡು ಸೈಡಲ್ಲಿ ಬಂದು ನೋಡಿದ್ರೆ ರೋಡ್ ಪೂರ್ತಿ ತುಂಬ ಚೆಂದ ಕಾಣಿಸ್ತಾ ಇತ್ತು. ವ್ಯೂ ನೋಡಿ, ಇಲ್ಲಿ ಎಷ್ಟು ದೂರದವರೆಗೂ ಬೆಟ್ಟಗಳು ಮಾತ್ರ ಕಾಣಿಸ್ತಾ ಇದ್ರೆ, ಹಸಿರಾಗಿದೆ. ಇಟ್ ವಾಸ್ ರಿಯಲಿ ವಂಡರ್ಫುಲ್. ಹಾಗೆ ಇವತ್ತು ಕ್ಲೈಮೇಟ್ ಸಹ ತುಂಬ ಕೂಲ್ ಆಗಿದ್ದರಿಂದ ಇಟ್ ವಾಸ್ ನೈಸ್ ಟು ಗೋ ಟು ಈಶಾ. ಸರಿ, ಇನ್ನೇನು ನಾವೆಲ್ಲ ಊಟ ಮುಗಿಸ್ಕೊಂಡು ಟುವರ್ಡ್ಸ್ ಸ್ಟ್ಯಾಚ್ಯೂ ಕಡೆ ಹೊರಟ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಸ್ತೆ ಎಷ್ಟು ಬ್ರಾಡಾಗಿದೆ, ಹಾಗೆ ಎಷ್ಟು ಸ್ವಚ್ಛವಾಗಿದೆ. ಸುತ್ತಮುತ್ತ ಪ್ರದೇಶ ಸಹ ಸ್ವಚ್ಛವಾಗಿತ್ತು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈ ಫೌಂಡೇಶನ್ನ ಸುಮಾರು 200 ಎಕರೆ ಪ್ರದೇಶವನ್ನು ಉಪಯೋಗಿಸಿಕೊಂಡು ನಿರ್ಮಿಸಲಾಗಿದೆ. ಹಾಗೆ 2023ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಇನಾಗ್ರೇಷನ್ ಮಾಡಿದರು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋಂತಹ ಈ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದಂತಹ ಡಿಸೈನರ್ ಜಗ್ಗಿ ವಾಸುದೇವ್ ಅನ್ನುವರು. ಹಾಗೆ ಈ ಪ್ರತಿಮೆ ಸ್ಟ್ಯಾಚ್ಯೂ ಇದೆಯಲ್ಲ, ಇದರ ಎತ್ತರ ಸುಮಾರು 112 ಅಡಿ ಇದೆ. ಹಾಗೆ ಉದ್ದ 150 ಅಡಿಗಳಷ್ಟಿದೆ. ಹಾಗೆ ಅಗಲ 85 ಅಡಿಗಳಷ್ಟು ಇರೋದ್ರಿಂದ ಅಷ್ಟು ಸುಂದರವಾಗಿ, ಅದ್ಭುತವಾಗಿ ಈ ಪ್ರತಿಮೆಯನ್ನು ನಾವು ಕಣ್ತುಂಬಿಕೊಳ್ಳಬಹುದು. ನೋಡ್ತಾ ಇದ್ದೀರಲ್ಲ ನೀವು, ಇದು ಮೇಯ್ನ್ ಎಂಟ್ರೆನ್ಸ್. ಆ್ಯಕ್ಚುಲಿ ಇಲ್ಲಿಂದನೇ ನಾವು ಒಳಗಡೆ ಹೋಗಬೇಕು. ಇಲ್ಲಿ ಎಂಟ್ರ್ ಆಗುವಾಗ ವಿಡಿಯೋ ಮಾಡಲಿಕ್ಕೆ ಅವರು ಕೊಡಲಿಲ್ಲ. ಹಾಗಾಗಿ ನಾನು ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಎಂಟ್ರೆನ್ಸ್ ಆಗುವಾಗ ದೇ ಡಿಡ್ ನಾಟ್ ಅಲೋ. ಸೊ ಅಲ್ಲಿಂದ ಒಳಗಡೆ ಬಂದ ಮೇಲೆ ಯು ಕ್ಯಾನ್ ಡೂ ಯೋರ್ ವೀಡಿಯೋಸ್. ಸೊ ಹಾಗಾಗಿ ಅಲ್ಲಿ ಮಾತ್ರ ನಾನು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಒಳಗಡೆ ಬಂದಮೇಲೆ ನೋಡಿ, ಈ ಜಾಗದಲ್ಲಿ ಇಲ್ಲಿ ನಾಗದೇವರ ಮಂಟಪ ಇದೆಯಲ್ಲ, ಅಲ್ಲಿ ಮಾಡಲಿಕ್ಕೆ ಕೊಡಲಿಲ್ಲ. ಸೊ ಅಲ್ಲಿಂದ ಹೊಳಗಡೆ ಬಂದಮೇಲೆ ನೀವು ವಿಡಿಯೋ ಮಾಡಬಹುದು. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂದರೆ ಶಿವನ ವಿಗ್ರಹ. ನೋಡ್ತಾ ಇರ್ಬೋದು ನೀವು. ಸುತ್ತಮುತ್ತ ಹಚ್ಚ ಹಸಿರು ಇದೆ. ಹಾಗೆ ಬೆಟ್ಟ ಗುಡ್ಡಗಳ ಮಧ್ಯೆ ಶಿವ ಸುಂದರವಾಗಿ, ಅದ್ಭುತವಾಗಿ ನಮ್ಮೆಲ್ಲರಿಗೂ ಕಾಣಿಸ್ತಾನೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ತುಂಬ ದೊಡ್ಡ ಜಾಗ ಆ್ಯಕ್ಚುಲಿ ಇದು. ನಾವು ವೀಕ್ ಡೇಸಲ್ಲಿ ಇಲ್ಲಿ ವಿಸಿಟ್ ಮಾಡಿರೋದ್ರಿಂದ ಅಷ್ಟೊಂದು ಕ್ರೌಡ್ ನಮಗೆ ಇಲ್ಲಿ ಕಾಣಿಸ್ಲಿಲ್ಲ. ಯಾಕಪ್ಪ ಅಂತಂದರೆ ಮಧ್ಯಾಹ್ನ ಹೊತ್ತು ಅಷ್ಟೇನು ಕ್ರೌಡ್ ಇರೋದಿಲ್ಲ, ಜನ ಜಾಸ್ತಿ ಇರೋದಿಲ್ಲ. ಸಂಜೆ ಹೋಗ್ತಾ ಜಾಸ್ತಿ ಜನಗಳನ್ನ ನಾವಿಲ್ಲಿ ನೋಡ್ಬೋದು. ಯಾಕಂದರೆ ಸಂಜೆನೇ ವೆರಿ ಸ್ಪೆಷಲಾಗಿ ಇಲ್ಲಿರುವಂತಹ ಲೇಸರ್ ಶೋ ಇರೋದ್ರಿಂದ ಎಲ್ಲರೂ ಸಹ ಸಂಜೆನೇ ಇಲ್ಲಿ ವಿಸಿಟ್ ಮಾಡ್ತಾರೆ. ಸೊ ಕತ್ಲೆ ಆಗ್ತಾ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಸಹ ನೋಡಿಕೊಂಡು
ಇಲ್ಲಿ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸ್ಟ್ಯಾಚ್ಯೂ. ಸೊ ಆ ಸ್ಟ್ಯಾಚ್ಯೂ ಮುಂದೆನೇ ಒಂದು ನಂದಿಯ ವಿಗ್ರಹ ಸಹ ಇದೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇಟ್ಸ್ ರಿಯಲಿ ಬ್ಯೂಟಿಫುಲ್ ಟು ಸಿ. ಸೊ ನೀವು ಅಲ್ಲಿ ಹೋಗಿ ಪೂಜೆ ಮಾಡಿಸುವ ಹಾಗಿದ್ರೆ ಮಾಡಿಸ್ಬೋದು. ಕೆಲವು ಪ್ರೊಸೀಜರ್ಸ್ ಇರುತ್ತೆ, ಅದನ್ನ ನೋಡಿಕೊಂಡು ನಾವು ಪೂಜೆ ಮಾಡಿಸ್ಕೋಬೋದು. ಆಮೇಲೆ ಸ್ಟ್ಯಾಚ್ಯೂ ಹತ್ರ ಹೋಗಿ ಫೋಟೋ ತೆಗಿಯೋರೆಲ್ಲ ತೆಕ್ಕೊಳ್ತಾ ಇದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟ್ಯಾಚ್ಯೂ. ಬನ್ನಿ ಹಾಗೆ ಇನ್ನೇನಿದೆ ನೋಡ್ಕೊಂಡು ಹೋಗೋಣ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾನು ಆಗಲೇ ಹೇಳಿರೋ ಪ್ರಕಾರ ಇಲ್ಲಿ ತುಂಬ ವಿಶೇಷವಾಗಿ ನಡೆಯೋದು ಅಂತಂದರೆ ಆ ಲೇಸರ್ ಶೋ. ಆ ಲೇಸರ್ ಶೋನ ನೋಡ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆ್ಯಕ್ಚುಲಿ ನಾನು ಇನ್ನೊಂದು ವಿಡಿಯೋಲ್ಲಿ ಕಂಪ್ಲೀಟ್ ಬರೀ ಲೇಸರ್ ಶೋನ ಫುಲ್ ವಿಡಿಯೋನ ನಾನು ಅದರಲ್ಲಿ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಡೂ ವಿಸಿಟ್ ಮೈ ಚಾನಲ್ ಆ್ಯಂಡ್ ವಾಚ್ ದ್ಯಾಟ್ ವಿಡಿಯೋ ಆಲ್ಸೋ. ಸೊ ಹೋಪ್ ಯು ವಿಲ್ ಲೈಕ್ ಇಟ್. ಸ್ಟ್ಯಾಚ್ಯೂ ಹಿಂದೆ ಮುಂದೆ ಎಲ್ಲ ಸುತ್ತಮುತ್ತ ಎಲ್ಲ ನೋಡಿ ಆದಮೇಲೆ ಹಾಗೆ ಮುಂದೆ ಬರ್ತಾ ಇದ್ದರೆ ನಿಮಗೆ ಕಾಫಿ ಟೀ ಎಲ್ಲ ಅವೈಲೇಬಲ್ ಇರುತ್ತೆ. ಅದಕ್ಕೆ ಮುಂಚೆನೇ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅನೇಕ ವಿವಿಧ ಬಗೆಯ ತಳಿಯ ಹೋರಿಗಳು ಸಹ ಅಲ್ಲಿತ್ತು. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದರೆ ಇದು. ಇಟ್ ವಾಸ್ ರಿಯಲಿ ನೈಸ್ ಟು ಸಿ. ಮಕ್ಕಳೆಲ್ಲ ತುಂಬ ಖುಷಿಪಟ್ಟು ಇಷ್ಟಪಟ್ಟು ಹೋಗಿ ನೋಡ್ತಾ ಇದ್ರು ಹತ್ರದಿಂದ. ಕೆಲವು ಮಕ್ಕಳಂತೂ ತುಂಬಾ ಭಯ ಪಡ್ತಾಯಿದ್ರು. ಸೊ ಅದು ಸಹ ಇತ್ತು ನೋಡಿ. ಸೊ ಇಫ್ ಯು ವಾಂಟ್ ಟು ಸಿ, ಇಲ್ಲಿಗೂ ಸಹ ನೀವು ಹೋಗ್ಬೋದು, ಹತ್ತಿರದಲ್ಲೇ ಪಕ್ಕದಲ್ಲೇ ಇದೆ. ಅದಾದಮೇಲೆ ನಿಮಗೆ ಪಕ್ಕದಲ್ಲಿ ಮುಂದೆ ಸ್ವಲ್ಪ ಹೋದರೆ ಅಲ್ಲಿ ಕಾಫಿ ತಿಂಡಿ ಅದೆಲ್ಲ ಸಹ ಅವೈಲೇಬಲ್ ಇದೆ. ಹಾಗೆ ಚಿಕ್ಕದಾಗಿ ಒಂದು ಶಾಪಿಂಗ್ ಸಹ ನೀವು ಅಲ್ಲಿ ಹೋಗಿ ಮಾಡಬಹುದು. ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ನೀವು ನೋಡಿಕೊಂಡು ಶಾಪಿಂಗ್ ಮಾಡಬಹುದು. ಸೊ ಇಷ್ಟು ನನ್ನ ಇವತ್ತಿನ ಈ ವಿಡಿಯೋ ಆದಿಯೋಗಿ ಈಶಾ ಫೌಂಡೇಶನ್ ಬಗ್ಗೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಡೂ ವಾಚ್ ಮೈ ಅದರ್ ವಿಡಿಯೋಸ್, ಲೈಕ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ ಅಹೆಡ್. ಥ್ಯಾಂಕ್ ಯು ಗೈಸ್. Get ready to watch the laser show. We are getting ready. Thank you. Enjoy. Bye bye. Take care.